ಬಹಳ ಗಂಭೀರವಾದಂತ ಪರಿಸ್ಥಿತಿ. ಎರಡು ವಿಚಾರಗಳು ಬಹಳ ಪ್ರಾಮುಖ್ಯವಾಗಿದೆ. ಒಂದು, ಮಠಾಧಿಪತಿಗಳು ಬೀದಿಗಿಳಿಯಬಾರದು ಒಂದು. ಎರಡನೇದು, ಇವತ್ತು ತಮಿಳುನಾಡಿನಲ್ಲಿ ಪಳನಿಸ್ವಾಮಿ ಕಾವೇರಿ ಪ್ರಾಜೆಕ್ಟ್ಗೆ ಸುಮಾರು 7,000 ಕೋಟಿ ರೂಪಾಯಿ ಖರ್ಚು ಮಾಡಿ ಮತ್ತೊಂದು ಪ್ರಾಜೆಕ್ಟ್ ಕಾವೇರಿಗೆ ಜಾಯಿಂಟ್ ಮಾಡ್ತಾ ಇದ್ದಾರೆ ಇವತ್ತು. ಇದು ಕರ್ನಾಟಕಕ್ಕೆ ಬಹಳ ಅತ್ಯಂತ ಘೋರ ಅನ್ಯಾಯ. ಮೊದಲನೇದಾಗಿ ತಮಗೆ ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಬಹಳ ನೋವಾಗುತ್ತೆ ಮಾತು ಹೇಳಬೇಕಾದ್ರೆ, ಮಠಾಧಿಪತಿಗಳು ಬೀದಿಗಿಳಿಯಬಾರದು. ಬಸವಣ್ಣ ತತ್ವ ಸಿದ್ಧಾಂತಕ್ಕೆ ನೀವು ಬದ್ಧರಾಗಿದ್ದರೆ ಕಂಠ ಬೀದಿ ಬರಬಾರದು. ಇದು ಬಹಳ ಅತ್ಯಂತ ಗಂಭೀರವಾಗಿ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಬಸವಣ್ಣ ಸಿದ್ಧಾಂತಕ್ಕೆ ನಾವಿಲ್ಲ ಅಂದ್ರೆ ನೀವೇನು ಬೇಕಾದ್ರೂ ಮಾಡಿ. ಏನು ಹಿಂಗೆ ನೀವು ಬೀದಿಗೆ ಬರೋದ್ರಿಂದ ಇದು ನಿಮ್ಮ ಶಕ್ತಿಗೆ ಕುಂದಾಗುತ್ತೆ. ತಾವೇ ಕುಳಿತುಕೊಂಡು ಇದನ್ನು ತೀರ್ಮಾನ ಮಾಡಬೇಕು. ಇದೆಲ್ಲಕ್ಕೂ ಮೂಲ ಕಾರಣ ಮಾಯಾವಿ ಯಡಿಯೂರಪ್ಪ. ಇದೆಲ್ಲಕ್ಕೂ ಅವರೇ ಕೆಲವ್ರನ್ನ ಪಾದಯಾತ್ರೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅವ್ರನ್ನೇ ಕೆಲವ್ರನ್ನ ಮೆರವಣಿಗೆ ಮಾಡಿ ಅಂತ ಹೇಳ್ತಾರೆ. ನೀವು ಮಾಡಿ, ನೀವು ಮಾಡಿ, ನೀವು ಮಾಡಿ ಅಂತೇಳಿ ಇಡೀ ರಾಜ್ಯದಲ್ಲಿ ಜಾತಿಯ ವಿಷ ಬೀಜವನ್ನು ಬೆತ್ತದವರು ಯಡಿಯೂರಪ್ಪ. ನನಗನ್ನಿಸ್ತದೆ, ಯಡಿಯೂರಪ್ಪ ಈ ರಾಜ್ಯದಲ್ಲಿ ಒಂದು ನಿಮಿಷ ಅಧಿಕಾರಕ್ಕೆ ಇರೋದಕ್ಕೆ ಯೋಗ್ಯತೆ ಇಲ್ಲ. ಯಡಿಯೂರಪ್ಪನವರು ಕೂಡಲೇ ರಾಜೀನಾಮೆ ಕೊಡಬೇಕು. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಯಡಿಯೂರಪ್ಪನವರು ಪ್ರಾಮಾಣಿಕವಾಗಿದ್ದರೆ ತಕ್ಷಣ